ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವ ಕಾರ್ತಿಕೇಯ ಸಂವಾದದಲ್ಲಿ ಬದರೀನಾಥ ದರ್ಶನ ಮಹಾತ್ಮ್ಯ ವರ್ಣನವೆಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಪ್ರಶ್ನೆ ಮಾಡುತ್ತಾನೆ. ಭಗವಂತನಾದ ಮಹಾವಿಷ್ಣುವು ಶ್ರದ್ಧೆಯಿಂದ ಆ ಕ್ಷೇತ್ರದಲ್ಲಿ, ಅಂದರೆ ಆ ಬದರಿ ಕ್ಷೇತ್ರದಲ್ಲಿ ವಾಸ ಮಾಡುತ್ತಿರುವುದಕ್ಕೆ ಕಾರಣವೇನು? ಆ ಕ್ಷೇತ್ರ ದರ್ಶನದ ಮತ್ತು ಸೇವನೆಗಳಿಂದ ಯಾತ್ರಿಕರಿಗೆ ಯಾವ ಪುಣ್ಯವೂ ಸತ್ಫಲವೂ ಲಭಿಸುವುವು? ಅಲ್ಲಿ ಶ್ರೀಮನ್ನಾರಾಯಣನ ನೈವೇದ್ಯವನ್ನು ಭಕ್ಷಣ ಮಾಡುವುದರಿಂದಲೂ ಮಹಾಪೂಜೆಗಳನ್ನು ಮಾಡಿಸುವುದರಿಂದಲೂ ಪ್ರದಕ್ಷಿಣೆಗಳಿಂದಲೂ ಯಾವ ಫಲವು ಉಂಟಾಗುವುದೆಂಬುದನ್ನು ತಂದೆಯಾದ ನೀನು ನನಗೆ ಕೃಪೆಯಿಂದ ವಿವರಿಸು. ಶಿವನು ನಿರೂಪಿಸುತ್ತಾನೆ. ಮುನ್ನ ಕೃತಯುಗದ ಆದಿಯಲ್ಲಿ ಶ್ರೀಮನ್ನಾರಾಯಣನು ಸಮಸ್ತ ಪ್ರಾಣಿಗಳನ್ನು ಅನುಗ್ರಹಿಸುವುದಕ್ಕಾಗಿ ಬದರಿಕಾಶ್ರಮದಲ್ಲಿ ಮೂರ್ತಿ ಭವಿಸಿ ಅಲ್ಲಿಯೇ ತಪಸ್ಸಹಿತವಾದ ಯೋಗಾಭ್ಯಾಸವನ್ನು ಮಾಡತೊಡಗಿದನು. ಇಂತು ಯೋಗಾಭ್ಯಾಸ ನಿರತನಾದ ಸ್ವಾಮಿಯು ತ್ರೇತಾಯುಗದಲ್ಲಿ ಮಹರ್ಷಿ ಗಣಗಳಿಗೆ ಮಾತ್ರ ಗೋಚರವಾಗುತ್ತಿದ್ದನು. ದ್ವಾಪರ ಯುಗದಲ್ಲಿ ಭಗವಂತನು ಕೇವಲ ಜ್ಞಾನಗೋಚರನೆನಿಸಿಕೊಂಡು ಜನರಿಗೆ ಅತ್ಯಂತ ದುರ್ಲಭನಾಗಿದ್ದನು. ಇಂತು ಸ್ವಾಮಿಯು ಮಹರ್ಷಿಗಳಿಗೂ ದೇವತಾಗಣಗಳಿಗೂ ಕಾಣಲಾರದವನಾದನು. ಆ ಸಮಯದಲ್ಲಿ ಋಷಿವರಿಯರು ದೇವತೆಗಳು ಭಗವಂತನ ವ್ಯಾಪಾರಗಳನ್ನು ತಿಳಿಯಲಾರದೆ ವಿಸ್ಮಯಾವಿಷ್ಟ ಹೃದಯವುಳ್ಳವರಾಗಿ ಬ್ರಹ್ಮದೇವನ ನಿವಾಸವಾದ ಸತ್ಯಲೋಕವನ್ನು ಕುರಿತು ತೆರಳಿದರು. ನಿರತರಾದ ಮಹರ್ಷಿಗಳು ಇಂತು ಬೃಹಸ್ಪತಿಯನ್ನು ಮುಂದು ಮಾಡಿಕೊಂಡು ಬ್ರಹ್ಮದೇವನಿಗೆ ನಮಸ್ಕರಿಸಿ ಸಂತೋಷದಿಂದ ಜಗತ್ ಸೃಷ್ಟಿಗೆ ಕಾರಣನಾದ ಆತನಿಗೆ ಭಿನ್ನವಿಸತೊಡಗಿದರು. ದೇವತೆಗಳು ಹೇಳುತ್ತಾರೆ, ಎಲ್ಲ ಲೋಕಗಳಿಗೂ ಆಶ್ರಯನಾಗಿ ಶರಣಾಗತರಿಗೆ ಅಭಯವನ್ನು ಕೊಡುತ್ತಿರುವ ಓ ಬ್ರಹ್ಮದೇವನೇ, ನಿನಗೆ ನಮಸ್ಕಾರವು. ನೀನೇ ಕರುಣಾರಸಪೂರ್ಣ ಹೃದಯನಾಗಿ ಸಕಲ ಪ್ರಾಣಿಗಳಿಗೂ ಜೀವನೋಪಾಯಗಳನ್ನು ಕಲ್ಪಿಸಿಕೊಟ್ಟಿರುವೆ. ದೇವತೆಗಳಿಗೆ ಅಧೀಶ್ವರನಾದ ನೀನೇ ಪಿತಾಮಹನೆನಿಸಿರುವುದರಿಂದ ನಮ್ಮ ಕಷ್ಟಗಳೆಲ್ಲವನ್ನೂ ನಿನ್ನಲ್ಲಿಯೇ ವಿಜ್ಞಾಪಿಸಿಕೊಳ್ಳಲು ಬಂದಿರುವೆವು. ತಂದೆಯಾದ ನೀನೇ ನಮ್ಮನ್ನು ಉದ್ಧರಿಸಬೇಕು. ಬ್ರಹ್ಮನು ಹೇಳುತ್ತಾನೆ, ವಿಸ್ಮಯದಿಂದ ವ್ಯಾಕುಲಿತವಾದ ಮನಸ್ಸಿನಿಂದ ನೀವೆಲ್ಲರೂ ಇಲ್ಲಿಗೇಕೆ ಬಂದಿರುವಿರಿ? ಮಹರ್ಷಿಗಳನ್ನು ಕೂಡಿಕೊಂಡು ನೀವಿಲ್ಲಿಗೆ ಬಂದುದಕ್ಕೆ ಕಾರಣವನ್ನು ನನಗೆ ತಿಳಿಸಿರಿ. ದೇವತೆಗಳು ಹೇಳುತ್ತಾರೆ, ದ್ವಾಪರ ಯುಗವು ಪ್ರಾಪ್ತವಾಗಲು ಉದಾರ ಚರಿತನಾದ ಭಗವಂತನು ವಿಶಾಲ ಕ್ಷೇತ್ರದಲ್ಲಿ ನಮಗೆ ಗೋಚರನಾಗುವುದಿಲ್ಲ. ಅದಕ್ಕೆ ಕಾರಣವನ್ನು ತಿಳಿಸು. ಭಗವಂತನು ವಿಶಾಲೆಯನ್ನು ಏಕೆ ತ್ಯಜಿಸಿದನು? ಅಲ್ಲಿಂದ ಎಲ್ಲಿಗೆ ಹೊರಟು ಹೋಗಿರುವನು? ನಮ್ಮ ಅಪರಾಧದಿಂದೇನಾದರೂ ಹೀಗೆ ನಡೆಯಿತೆ? ಆತನು ನಮ್ಮಲ್ಲಿ ಪ್ರಸನ್ನನಾಗುವುದು ಹೇಗೆ? ಬ್ರಹ್ಮನು ಹೇಳುತ್ತಾನೆ, ಎಲೈ ದೇವತೆಗಳಿರ, ಶ್ರೀಮನ್ನಾರಾಯಣನು ನೇತ್ರ ಪಥಕ್ಕೆ ಅತೀತನಾಗುವುದಕ್ಕೆ ಕಾರಣವೇನೆಂಬುದನ್ನು ನಾನು ಅರಿಯನು. ಈ ವಿಷಯವನ್ನು ಈಗ ತಾನೇ ನಿಮ್ಮ ಮಾತುಗಳಿಂದ ತಿಳಿದೆನು. ಆದುದರಿಂದ ನೀವೆಲ್ಲರೂ ನನ್ನೊಡನೆ ಬನ್ನಿರಿ. ನಾವೆಲ್ಲರೂ ಕ್ಷೀರ ಸಮುದ್ರದ ದಡವನ್ನು ಕುರಿತು ಪ್ರಯಾಣವನ್ನು ಮಾಡೋಣ. ಇಂತು ಹೇಳಲ್ಪಟ್ಟ ದೇವತಾಗಣಗಳು ತಪೋನಿಷ್ಠರಾದ ಮಹರ್ಷಿಗಳು ಬ್ರಹ್ಮದೇವನನ್ನು ಮುಂದು ಮಾಡಿಕೊಂಡು ಕ್ಷೀರ ಸಮುದ್ರದ ತೀರವನ್ನು ಬಂದು ಸೇರಿದರು. ಅಲ್ಲಿಗೆ ಹೋಗಿ ಲೋಕನಾಥನು ದೇವಾಧಿದೇವನು ಆದ ಪರಮಾತ್ಮನನ್ನು ಅನೇಕ ಅರ್ಥಗಳಿಂದ ಕೂಡಿ ವಿಚಿತ್ರವಾದ ಮಾತುಗಳಿಂದ ಸ್ತೋತ್ರ ಮಾಡತೊಡಗಿದರು. ಬ್ರಹ್ಮನು ಹೇಳುತ್ತಾನೆ, ಪುರುಷ ಶ್ರೇಷ್ಠನು ಸರ್ವ ಪ್ರಾಣಿಗಳ ಹೃದಯಾಕಾಶದಲ್ಲಿ ನೆಲೆಸಿರುವವನು, ಸಮಸ್ತವನ್ನು ವ್ಯಾಪಿಸಿರುವವನು, ಸಕಲ ಬ್ರಹ್ಮಾಂಡಕ್ಕೂ ಆಧಾರಭೂತನಾಗಿರುವವನು, ಪ್ರಪಂಚದ ವಿನ್ಯಾಸಕ್ಕೆ ಕಾರಣಭೂತನಾದವನು, ಜಗತ್ ಸ್ವರೂಪನು ಆದ ನಿನಗೆ ನಮಸ್ಕರಿಸುವೆವು. ನೀನೇ ಸಮಸ್ತ ಪ್ರಾಣಿಗಳಿಗೂ ಕಾರಣನು, ಸ್ವಾಮಿಯು, ಆಶ್ರಯನೂ ಆಗಿರುವೆ. ಸರ್ವಾಂಗ ಸುಂದರನಾದ ನೀನೊಬ್ಬನೇ ನಿನ್ನ ಮಾಯಾಶಕ್ತಿಯ ಸಹಾಯದಿಂದ ಬಹುರೂಪನಾಗಿ ವಿಹರಿಸುತ್ತಿರುವೆ. ಯಾವನು ಏಕಪ್ರಕಾರನೂ ನಾಶರಹಿತನೂ ಆಗಿದ್ದರೂ ಅನೇಕ ರೂಪಗಳನ್ನು ಸ್ವೀಕರಿಸುವ ನಟನಂತೆ ನಾನಾ ರೂಪಗಳಿಂದ ಕಾಣುವನೋ? ಸರ್ವವ್ಯಾಪಕನಾಗಿದ್ದರೂ ಕೃಪಾ ಸಮುದ್ರನಾಗಿ ಭಕ್ತರ ಹೃದಯ ಕಮಲಗಳಿಗೆ ದುಂಬಿಯಂತೆರಗುವನು. ಅವರಿಗೆ ಅನೇಕ ವಿಧವಾದ ಆನಂದಗಳನ್ನು ಉಂಟು ಮಾಡುವವನು. ಅಂತಹ 14 ಲೋಕಗಳಿಗೂ ಸ್ವತಂತ್ರ ಪ್ರಭುವಾದ ಆ ದೇವದೇವನಿಗೆ ನಮಸ್ಕರಿಸುವೆವು. ದೇವತೆಗಳು ಹೇಳುತ್ತಾರೆ, ಭಕ್ತರ ವಿಪತ್ತುಗಳೆಂಬ ವನಕ್ಕೆ ಕಾಳ್ಗಿಚ್ಚಿನಂತಿರುವವನು, ಸತ್ವ ಗುಣವನ್ನು ಸ್ವೀಕರಿಸಿದವನು, ದೇವತೆಗಳಿಗೂ ಚತುರ್ದಶ ಲೋಕಗಳಿಗೂ ಅಧೀಶ್ವರನು, ಸಮಸ್ತ ಸ್ಥಾವರ ಜಂಗಮ ಪದಾರ್ಥಗಳ ಅಂತರಾತ್ಮನು, ಆದ್ಯಂತರಹಿತನೂ ಆದ ಭಗವಂತನು ನಮ್ಮನ್ನು ತನ್ನ ಕೃಪಾಪೂರಿತಗಳಾದ ಕಡೆಗಣ್ಣಿನ ನೋಟಗಳಿಂದ ನೋಡುವವನಾಗಲಿ. ಯಾವನ ನಾಮವೆಂಬ ಅಮೃತದ ರಸವನ್ನು ಸೇವಿಸುವುದರಲ್ಲಿ ನಿರತನಾದ ಮನುಷ್ಯನು ಸ್ವರ್ಗಲೋಕವನ್ನು ಸಹ ಹುಲ್ಲಿಗೆ ಸಮಾನನಾಗಿ ಬಗೆಯುವನು. ಅಂತಹ ಮಹಿಮೆಯುಳ್ಳ ಶ್ರೀಮನ್ನಾರಾಯಣನನ್ನು ಭಜಿಸುವೆವು.
ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿದ ಕಾರಣದಿಂದ ಜೀವಭಾವವನ್ನು ಹೊಂದಿ ಆತ್ಮಜ್ಞಾನದಿಂದ ಪ್ರಶಾಂತವಾದ ಮನಸ್ಸುಳ್ಳ ಶ್ರೀಹರಿಯು ಮೂರು ಲೋಕಗಳನ್ನು ಪವಿತ್ರಗೊಳಿಸಲಿ. ಗಂಧರ್ವರು ಸ್ತುತಿಸುತ್ತಾರೆ. ಯಾವ ಮಾನವರು ಶ್ರೀಹರಿಯ ಪಾದಕಮಲಗಳಿಂದ ಉದ್ಭವಿಸಿದ ಗಂಗೆಯ ಉದಕವನ್ನು ಸ್ವಲ್ಪವಾದರೂ ಪಾನ ಮಾಡುವರೋ ಅವರು ಮತ್ತೆ ಮತ್ತೆ ತಾಯಿಯ ಮಡಿಲಲ್ಲಿ ಬಿದ್ದು ಸ್ತನ್ಯಪಾನವನ್ನು ಮಾಡುವುದಿಲ್ಲ. ಯಾವ ಮನುಷ್ಯರು ಪ್ರಸಂಗವಶದಿಂದಾದರೂ ಶ್ರೀಹರಿಯ ನಾಮವೆಂಬ ಅಮೃತವನ್ನು ಪಾನ ಮಾಡುವರೋ ಅವರು ನಶ್ವರವಾದ ಈ ಮರ್ತ್ಯ ಲೋಕದಿಂದ ಜರಾಮರಣರಹಿತವಾದ ಸ್ವರ್ಗವನ್ನು ಹೊಂದುವರು. ಎಂದಿಗೂ ಅಧೋಗತಿಯನ್ನು ಹೊಂದಲಾರರು ಎಂಬುದರಲ್ಲಿ ಸಂಶಯವಿಲ್ಲವು. ಇಂತು ದೇವತೆಗಳು ಮಾಡಿದ ಸ್ತೋತ್ರವನ್ನು ಕೇಳಿದ ಶ್ರೀಹರಿಯು ಕ್ಷೀರ ಸಮುದ್ರದ ಮಧ್ಯದಿಂದ ಮೇಲಕ್ಕೆ ಬಂದು ಅವರಿಗೆ ಸಮಾಧಾನವನ್ನು ಹೇಳಿದನು. ಆದರೆ ಆತನು ಬ್ರಹ್ಮದೇವನೊಬ್ಬನಿಗೆ ಮಾತ್ರವೇ ದೃಗ್ಗೋಚರನಾದನೇ ಹೊರತು ಆತನನ್ನು ಇತರ ದೇವತೆಗಳು ಕಾಣಲಾರದಾದರು. ಬ್ರಹ್ಮದೇವನು ಶ್ರೀ ಮಹಾವಿಷ್ಣುವಿನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನಿಗೆ ನಮಸ್ಕಾರವನ್ನು ಮಾಡಿ ಸಕಲ ವೃತ್ತಾಂತವನ್ನು ದೇವತೆಗಳಿಗೆ ತಿಳಿಯ ಹೇಳಿದನು. ಎಲೈ ಸುರೋತ್ತಮರಿರ, ನನ್ನ ಮಾತುಗಳನ್ನು ಶ್ರದ್ಧೆಯಿಂದ ಲಾಲಿಸಿರಿ. ಲೋಕದ ಜನರೆಲ್ಲರೂ ದುರ್ಬುದ್ಧಿಯುಳ್ಳವರಾಗಿಯೂ ನಾಸ್ತಿಕರಾಗಿಯೂ ಇರುವುದನ್ನು ಕಂಡು ಭಗವಂತನು ಅಂತರ್ಧಾನವನ್ನು ಹೊಂದಿರುವನು. ಮಹಾವಿಷ್ಣುವಿನ ಈ ಸಂದೇಶವನ್ನು ಕೇಳಿ ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಸ್ವರ್ಗವನ್ನು ಕುರಿತು ತೆರಳಿದರು. ಎಲೈ ಷಣ್ಮುಖನೇ, ಹಿಂದೆ ನಾನು ಯತಿರೂಪದಿಂದ ಭೂಮಿಯಲ್ಲಿ ಹುಟ್ಟಿ ನಾರದ ತೀರ್ಥದೊಳಗಿನಿಂದ ಶ್ರೀನಾರಾಯಣನ ಮೂರ್ತಿಯನ್ನು ಮೇಲಕ್ಕೆ ತಂದು ಲೋಕ ಕಲ್ಯಾಣವನ್ನು ಮಾಡಲು ಬದರಿಕಾಶ್ರಮದಲ್ಲಿ ಪ್ರತಿಷ್ಠೆ ಮಾಡುವೆನು. ಆ ಮೂರ್ತಿಯನ್ನು ದರ್ಶನ ಮಾಡಿದ ತತ್ಕ್ಷಣದಲ್ಲಿಯೇ ಎಂತಹ ಮಹಾಪಾತಕಗಳಾದರೂ ಸಿಂಹವನ್ನು ಕಂಡ ಕ್ಷುದ್ರ ಮೃಗಗಳಂತೆ ಮನುಷ್ಯರನ್ನು ಬಿಟ್ಟು ಓಡಿ ಹೋಗುವವು. ಎಲೈ ಷಡಾನನನೇ, ಕರ್ತವ್ಯ ಅಕರ್ತವ್ಯಗಳನ್ನೆಲ್ಲ ಜಯಿಸಿ ಯಾವ ಮಾನವರು ಬದ್ರೀನಾಥನು ಸರ್ವವ್ಯಾಪಕನೂ ಆದ ಶ್ರೀಹರಿಯನ್ನು ನೋಡುವರೋ ಅವರು ಕಾಯಿಕ ಮಾನಸಿಕಗಳಾದ ಆಯಾಸಗಳಿಲ್ಲದೆಯೇ ಮುಕ್ತಿಯನ್ನು ಪಡೆಯುವರು. ಕಲಿಯುಗದ ಮಹಿಮೆಯಿಂದ ಸಕಲ ತೀರ್ಥಗಳು ಪರಮಾತ್ಮನ ಸಾನ್ನಿಧ್ಯದಿಂದ ರಹಿತಗಳಾಗಿ ತೋರುವವು. ಆದರೆ ಬದರಿಕಾಶ್ರಮದಲ್ಲಿ ಆತನು ಸಕಲರಿಗೂ ದೃಗ್ಗೋಚರನಾಗಿಯೇ ನೆಲೆಸಿರುವನು. ಕಲಿಕಾಲದಲ್ಲಿ ಜನ್ಮವನ್ನು ಪಡೆದು ಯಾರು ಮೋಕ್ಷವನ್ನು ತೀವ್ರವಾಗಿ ಅಪೇಕ್ಷಿಸುವರೋ ಅವರು ಸಕಲ ತೀರ್ಥಕ್ಷೇತ್ರಗಳನ್ನು ತ್ಯಜಿಸಿ ಬದರಿ ಕ್ಷೇತ್ರವನ್ನು ಮಾತ್ರ ದರ್ಶನ ಮಾಡಿದರೆ ಸಾಕು. ಜ್ಞಾನವಿಲ್ಲದೆಯೇ, ಯೋಗಾಭ್ಯಾಸದ ಕ್ಲೇಶವಿಲ್ಲದೆಯೇ, ತೀರ್ಥಕ್ಷೇತ್ರಗಳಿಗೆ ತಿರುಗುವುದರ ಪರಿಶ್ರಮವಿಲ್ಲದೆಯೇ ಸಕಲ ಜೀವರು ಒಂದು ಜನ್ಮದಲ್ಲಿಯೇ ಬದರಿ ಕ್ಷೇತ್ರದ ದರ್ಶನದಿಂದ ಶಾಶ್ವತವಾದ ಕೈವಲ್ಯ ಪದವಿಯನ್ನು ಹೊಂದುವರು. ಸಾವಿರಾರು ಜನ್ಮಗಳಲ್ಲಿ ಶ್ರೀಮನ್ನಾರಾಯಣನನ್ನು ಭಜಿಸಿ ಪೂಜಿಸಿದ ಪುಣ್ಯದ ಬಲದಿಂದಲೇ ಮನುಷ್ಯನಿಗೆ ಬದರಿಕಾಶ್ರಮದ ದರ್ಶನವು ಲಭಿಸುವುದು. ಅಲ್ಲಿಗೆ ಹೋಗಿ ನಾರಾಯಣನನ್ನು ನೋಡಿದ ಪ್ರಾಣಿಗೆ ಶೋಕ ಮೋಹಾದಿ ದುಃಖಗಳು ಉಂಟಾಗಲಾರವು. ಯಾವ ಮಾನವನು ಪ್ರಾಸಂಗಿಕವಾಗಿಯಾದರೂ ಬದರಿ ಕ್ಷೇತ್ರದ ನಾಮವನ್ನು ಉಚ್ಚರಿಸುವನೋ ಆ ಉತ್ತಮನು ಸಂಸಾರವೆಂಬ ಗಾಢಾಂಧಕಾರವನ್ನು ದೂರ ಮಾಡುವ ಶಕ್ತಿಯುಳ್ಳ ಉಜ್ವಲ ದೀಪವನ್ನು ಹೊತ್ತಿಸಿ ಕೃತಾರ್ಥನಾದವನೆಂದೇ ತಿಳಿಯಬೇಕು. ದೀಪದ ಬೆಳಕಿನಲ್ಲಿ ಸಂಚರಿಸುತ್ತಿರುವವನಿಗೆ ಕಗ್ಗತ್ತಲೆಯ ಬಾಧೆಯು ಎಂದಿಗೂ ಉಂಟಾಗಲಾರದು. ಹಾಗೆಯೇ ಬದರಿ ಕ್ಷೇತ್ರವನ್ನು ನೋಡಿದ ಮನುಷ್ಯನಿಗೆ ಮರಣದ ಭಯವು ಹೇಗೆ ಸಂಭವಿಸುವುದು? ಯಾವನ ದರ್ಶನ ಮಾತ್ರದಿಂದ ಅಸಂಖ್ಯಾತಗಳಾದ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ನಾಶವನ್ನು ಹೊಂದುವವು. ಅಂತಹ ಮಹಾಮಹಿಮೆಯುಳ್ಳ ಬದರಿನಾಥನನ್ನು ಮೋಕ್ಷ ಮಾರ್ಗದ ಅಭಿಲಾಷೆಯುಳ್ಳವನಾಗಿ ನಮಸ್ಕರಿಸುವೆನು. ಪರ್ವತಗಳು ಮತ್ತು ಅರಣ್ಯಗಳಿಂದ ಕೂಡಿದ ಸಮಸ್ತ ಭೂಮಂಡಲವನ್ನು 10 ಸಲ ಪ್ರದಕ್ಷಿಣೆ ಮಾಡಿದುದರಿಂದ ಯಾವ ಪುಣ್ಯವು ಲಭಿಸುವುದೋ ಆ ಪುಣ್ಯವೇ ಬದರಿ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀನಾರಾಯಣನ ಪ್ರದಕ್ಷಿಣೆಯ ಪ್ರತಿಯೊಂದು ಹೆಜ್ಜೆಗೂ ಲಭಿಸುವುದು. ಅಶ್ವಮೇಧ ಯಜ್ಞದಿಂದ ಯಾವ ಪುಣ್ಯವುಂಟೋ 100 ವಾಜಪೇಯ ಯಾಗಗಳಿಂದ ಯಾವ ಫಲವು ಸಂಭವಿಸುವುದೋ ಬದರಿಕಾಶ್ರಮದಲ್ಲಿ ಶ್ರೀಹರಿಯ ಪ್ರದಕ್ಷಿಣೆಯ ಹೆಜ್ಜೆ ಹೆಜ್ಜೆಗೂ ಅವುಗಳು ಲಭಿಸುವವು. ಚಾತುರ್ಮಾಸ್ಯ ವ್ರತವನ್ನು ನಿಯಮದಿಂದ ಮಾಡಿದುದರಿಂದ ಯಾವ ಫಲವುಂಟು, ಸಕಲ ಬ್ರಹ್ಮಾಂಡವನ್ನು ದಾನ ಮಾಡಿದುದರಿಂದ ಯಾವ ಫಲವೋ ಅದನ್ನೇ ಮಾನವನು ಬದರಿ ಕ್ಷೇತ್ರ ನಿವಾಸಿಯಾದ ಶ್ರೀ ನಾರಾಯಣನ ಪ್ರದಕ್ಷಿಣೆಯ ಪ್ರತಿಯೊಂದು ಹೆಜ್ಜೆಗೂ ಪಡೆಯುವನು. ವೇದಗಳಲ್ಲಿ ಹೇಳಲ್ಪಟ್ಟಿರುವ ಅತಿ ಕೃಚ್ಛ್ರ ಮಹಾಕೃಚ್ಛ್ರಗಳೆಂಬ ಪ್ರಾಯಶ್ಚಿತ್ತ ಕರ್ಮಗಳಿಂದ ಯಾವ ಸುಕೃತವೋ ಲಭಿಸುವುದೋ ಅದನ್ನೇ ಬದರಿ ಕ್ಷೇತ್ರದಲ್ಲಿರುವ ಶ್ರೀಹರಿಯ ಪ್ರದಕ್ಷಿಣೆಯಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಪಡೆಯಬಹುದು. ಎಲೈ ಷಣ್ಮುಖನೇ, ಬದರಿ ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ನೈವೇದ್ಯದ ಒಂದು ಕಬಳವನ್ನಾದರೂ ಸೇವನೆ ಮಾಡುವುದರಿಂದ ತುಷಾಗ್ನಿಯಲ್ಲಿಟ್ಟ ಚಿನ್ನವು ಕಲ್ಮಷರಹಿತವಾಗುವಂತೆ ಮನುಷ್ಯನು ಪಾಪಗಳಿಂದ ಪರಿಶುದ್ಧನಾಗುವನು. ನಾರದನೇ ಮೊದಲಾದ ಮಹರ್ಷಿಗಳೊಡನೆ ಭಗವಂತನು ಯಾವ ನೈವೇದ್ಯವನ್ನು ಸೇವನೆ ಮಾಡುವನೋ ಅದನ್ನೇ ವಿಚಾರ ಮಾಡದೆ ಸಕಲರು ಸತ್ವಗುಣದ ಅಭಿವೃದ್ಧಿಯ ಉದ್ದೇಶದಿಂದ ಭೋಜನ ಮಾಡಬೇಕು. ವಿಷ್ಣುವಿನ ನೈವೇದ್ಯವನ್ನು ಭೋಜನ ಮಾಡಲು ಸುಗ ದೇವತೆಗಳು ಸಹ ನೆಪವನ್ನಿಟ್ಟುಕೊಂಡು ನಿಶ್ಚಯವಾಗಿಯೂ ತತ್ಪರಾಯಣರಾಗಿಯೇ ಬದರಿ ಕ್ಷೇತ್ರವನ್ನು ಕುರಿತು ಸಕಲ ಪ್ರದೇಶಗಳಿಂದಲೂ ಬಂದು ಸೇರುತ್ತಿರುವರು.
ಭೋಜನವಾದ ಮೇಲೆ ಪ್ರಹ್ಲಾದನೆ ಮುಂತಾದ ವಿಷ್ಣು ಭಕ್ತರೆಲ್ಲರೂ ಆತನ ಆಲಯವನ್ನು ಒಳಹೊಕ್ಕು ಆತನ ಪದಗಳಲ್ಲಿ ಪ್ರವೇಶ ಮಾಡುವರು. ಬಾಲ್ಯ, ಯೌವನ, ವಾರ್ಧಕ್ಯಗಳೆಂಬ ಅವಸ್ಥೆಗಳಲ್ಲಿ ಯಾವ ಪಾಪಗಳನ್ನು ಮನುಷ್ಯನು ಬುದ್ಧಿಪೂರ್ವಕವಾಗಿ ಮಾಡುವನೋ ಅವುಗಳೆಲ್ಲವೂ ಬದರಿ ಕ್ಷೇತ್ರದಲ್ಲಿ ವಿಷ್ಣುವಿನ ನೈವೇದ್ಯವನ್ನು ಸೇವಿಸುವುದರಿಂದ ನಾಶವಾಗುವವು. ಯಾವ ಮನುಷ್ಯನಾದರೂ ಮಹಾಪಾತಕಗಳನ್ನು ಮಾಡಿ ಅನ್ಯ ಪ್ರಾಯಶ್ಚಿತ್ತವಿಲ್ಲದೆ ಕೇವಲ ಮರಣದಂಡನೆಯೊಂದೇ ಶಿಕ್ಷೆಯಾಗಿ ಅನುಭವಿಸಲು ಅರ್ಹನಾಗಿರುವನೋ ಅವನು ಕೂಡ ಬದರಿಕಾಶ್ರಮದಲ್ಲಿ ವಿಷ್ಣು ನೈವೇದ್ಯವನ್ನು ಸೇವಿಸುವುದರಿಂದ ಪಾಪಗಳನ್ನು ಕಳೆದುಕೊಳ್ಳುವನು. ಇತರ ತೀರ್ಥಗಳಲ್ಲಿ ಮನುಷ್ಯನ ಜಪ ತಪಗಳೇ ಮುಂತಾದ ಕಷ್ಟ ಸಾಧ್ಯಗಳಾದ ಸಾಧನೆಗಳನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ ಮುಕ್ತಿಯನ್ನು ಪಡೆಯಬಹುದು. ಆದರೆ ಬದರಿಕಾಶ್ರಮದಲ್ಲಿ ಮಹಾವಿಷ್ಣುವಿನ ನೈವೇದ್ಯವನ್ನು ಸೇವಿಸುವ ಮಾತ್ರದಿಂದಲೇ ಸಾಲೋಕ್ಯ ರೂಪವಾದ ಮೋಕ್ಷವು ಸಕಲರಿಗೂ ಸಿದ್ಧವಾಗಿರುವುದು. ಯಾವ ವಿಷ್ಣು ಭಕ್ತರ ಹೃದಯದಲ್ಲಿ ವಿಷ್ಣುವಿನ ರೂಪವು ಕಾಣುತ್ತಿರುವುದೋ, ಯಾವನ ಮುಖವು ಸತತವು ವಿಷ್ಣುನಾಮಗಳನ್ನು ಉಚ್ಚರಿಸುತ್ತಿರುವುದೋ, ಯಾವನ ಉದರದಲ್ಲಿ ವಿಷ್ಣು ನೈವೇದ್ಯವು ಪಚನವಾಗುತ್ತಿರುವುದೋ, ಯಾವನ ತಲೆಯಲ್ಲಿ ನಿರ್ಮಾಲ್ಯ ಸಹಿತವಾದ ವಿಷ್ಣುಪಾದೋದಕವು ಧರಿಸಲ್ಪಟ್ಟಿರುವುದೋ ಅವನು ರೂಪುಗೊಂಡ ಮಹಾವಿಷ್ಣುವೆಂದೇ ತಿಳಿಯಬೇಕು. ಮಹಾಪಾತಕಗಳೆನಿಸಿದ ಬ್ರಹ್ಮಹತ್ಯೆ, ಸುರಾಪಾನ, ಸ್ವರ್ಣಸ್ಥೇಯ, ಗುರುಸ್ತ್ರೀ ಗಮನ ಇವು ಕೂಡ ಬದರಿ ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ನೈವೇದ್ಯವನ್ನು ಸೇವನೆ ಮಾಡುವುದರಿಂದ ನಾಶವನ್ನು ಹೊಂದುವವು. ಬದರಿಕಾಶ್ರಮಕ್ಕೆ ಸಮಾನವಾದ ಕ್ಷೇತ್ರವು, ನಾರಾಯಣನ ನೈವೇದ್ಯಕ್ಕೆ ಸಮವಾದ ಐಶ್ವರ್ಯವು, ನಾರದ ಶಿಲೆಗೆ ಸಮವಾದ ಪ್ರದೇಶವು ಸಕಲ ಭೂಮಂಡಲದಲ್ಲಿಯೂ ಹಿಂದೆ ಎಲ್ಲಿಯೂ ಇರಲಿಲ್ಲ, ಮುಂದೆಯೂ ಇರಲಾರದು. ಪ್ರತಿಯೊಬ್ಬ ಮನುಷ್ಯನು ಬದರಿಕಾಶ್ರಮಕ್ಕೆ ಪ್ರಯತ್ನಪೂರ್ವಕವಾಗಿ ಹೋಗಲೇಬೇಕು. ಬದರಿ ನಾರಾಯಣನ ನೈವೇದ್ಯವನ್ನು ಸೇವನೆ ಮಾಡಬೇಕು. ಆ ಭಗವಂತನ ದರ್ಶನ ಲಾಭವನ್ನು ಪಡೆಯಬೇಕು. ಅಗ್ನಿತೀರ್ಥದಲ್ಲಿ ಸ್ನಾನವು ಜನರಿಗೆ ಅತ್ಯಂತ ದುರ್ಲಭವಾಗಿರುವುದು. ಭೂಮಂಡಲದಲ್ಲಿ ಮನುಷ್ಯರನ್ನು ಪಾವನಗೊಳಿಸುವ ಯಾವ ಯಾವ ತೀರ್ಥಗಳು, ಮೃತೋಪವಾಸಗಳು, ನಿಯಮಗಳು ಇರುವವು ಅವುಗಳೆಲ್ಲವುಗಳಿಗೂ ವಿಶಾಲ ಕ್ಷೇತ್ರದ ನಾರಾಯಣನ ಪಾದೋದಕವು ಅಗ್ರೇಸರವೆನಿಸಿ ಶೋಭಿಸುತ್ತಿರುವುದು. ಯಾವನಿಗೆ ಬದರಿಕಾಶ್ರಮದಲ್ಲಿ ಬಿಂದು ಮಾತ್ರವಾದರೂ ವಿಷ್ಣುವಿನ ಪಾದೋದಕವು ಲಭಿಸಿರುವುದೋ ಅವನಿಗೆ ಪಾನಗಳಿಂದ, ದಾನಗಳಿಂದಲೂ, ತಪಸ್ಸುಗಳಿಂದಲೂ, ಇತರ ತೀರ್ಥಗಳನ್ನು ಸೇವಿಸಲು ಓಡಾಡುವ ಕಾಯ ಕ್ಲೇಶದಿಂದಲೂ ಆಗಬೇಕಾದುದೇನು? ಎಲೈ ಷಣ್ಮುಖನೇ, ಯಾವ ಮಾನವನು ಬದರಿಕಾಶ್ರಮದಲ್ಲಿ ವಿಷ್ಣುಪಾದೋದಕವನ್ನು ಸೇವಿಸುವುದಿಲ್ಲವೋ ಅವನಿಗೆ ಮಾತ್ರ ಶಾಸ್ತ್ರಗಳು ಅನೇಕ ವಿಧಗಳಾದ ಪ್ರಾಯಶ್ಚಿತ್ತಗಳನ್ನು ಹೇಳಿರುವವು. ಯಾವ ಮನುಷ್ಯರಿಗೆ ಅನಾಯಾಸವಾಗಿಯೇ ಮೋಕ್ಷ ಮಾರ್ಗವು ಲಭಿಸಬೇಕೆಂಬ ಅಭಿಲಾಷೆ ಇರುವುದೋ ಅವನು ಪ್ರಯತ್ನದಿಂದಲಾದರೂ ಬದರಿನಾರಾಯಣನ ನೈವೇದ್ಯವನ್ನು ಸೇವನೆ ಮಾಡಬೇಕು. ಯಾವ ಮನುಷ್ಯರು ಬದರಿಕಾಶ್ರಮವನ್ನು ಸೇರಿ ಅಲ್ಲಿ ದಾನಗಳನ್ನು ಸ್ವೀಕರಿಸುವರೋ ಆ ಪಾಪಿಗಳು ಅನಂತವಾದ ಸಂಸಾರಕ್ಕೆ ಭಾಗಿಗಳಾಗುವರು. ಅವರಿಗೆ ತೀರ್ಥಯಾತ್ರೆಯ ಫಲವು ಎಂದಿಗೂ ಲಭಿಸಲಾರದು. ಮಹಾವಿಷ್ಣುವಿನ ನೈವೇದ್ಯವನ್ನು ನಿಂದೆ ಮಾಡುವುದರಿಂದ ಮಾನವನು ಅಂಧ ತಮಸ್ಸನ್ನು ಸೇರುವನು. ಆ ನಿರ್ಮಾಲ್ಯವನ್ನೇ ಭಕ್ಷಣ ಮಾಡುವುದರಿಂದ ಸತ್ವಗುಣದ ಅಭಿವೃದ್ಧಿಯುಂಟಾಗುವುದು. ಯಾವನು ನೈವೇದ್ಯವನ್ನು ತಾನೇ ತೆಗೆದುಕೊಂಡು ಬಂದು ಬ್ರಾಹ್ಮಣರಿಗೆ ಭೋಜನ ಮಾಡಿಸುವನೋ ಅವನಿಗೆ ತನ್ನ ತುಲಾಭಾರದಷ್ಟು ಚಿನ್ನವನ್ನು ದಾನ ಮಾಡುವುದರಿಂದ ಯಾವ ಹೆಚ್ಚಿನ ಫಲವು ತಾನೇ ಲಭಿಸುವುದು. ಅವನು ಸಕಲ ವಿಧದಲ್ಲಿಯೂ ಕೃತಾರ್ಥನಾಗಿರುವನು. ಮಾನವನು ಕುರುಕ್ಷೇತ್ರವನ್ನು ಸೇರಿ ಸೂರ್ಯನು ರಾಹುವಿನಿಂದ ಆಚ್ಛಾದಿತನಾಗಿರುವ ಗ್ರಹಣ ಕಾಲದಲ್ಲಿ ದಶಮಹಾದಾನಗಳನ್ನು ಮಾಡುವುದರಿಂದ ಯಾವ ಪುಣ್ಯವು ಲಭಿಸುವುದೋ ಅದೇ ಪುಣ್ಯ ಫಲವೇ ಬದರಿ ಕ್ಷೇತ್ರದಲ್ಲಿ ಕಬಳ ಮಾತ್ರವಾದರೂ ವಿಷ್ಣು ನೈವೇದ್ಯವನ್ನು ಭಕ್ತಿಭಾವದಿಂದ ಸೇವಿಸುವುದರಿಂದ ಪ್ರಾಪ್ತವಾಗುವುದು. ಬದರಿ ಕ್ಷೇತ್ರವನ್ನು ಸೇರಿದ ಮೇಲೆ ಒಂದು ಕಮಲದಷ್ಟಾದರೂ ವಿಷ್ಣು ಪ್ರಸಾದವನ್ನು ಪ್ರಯತ್ನದಿಂದ ಸೇವಿಸಲೇಬೇಕು. ಬದರಿಕಾಶ್ರಮದಲ್ಲಿ ಶ್ರೀನಾರಾಯಣನನ್ನು ಸಂತೋಷಪಡಿಸಲು ಒಂದೇ ಅಮೋಘವಾದ ಉಪಾಯವು ಹೇಳಲ್ಪಟ್ಟಿರುವುದು. ಅಲ್ಲಿ ಸನ್ಯಾಸಿಗಳಿಗೆ ವಿಷ್ಣುವಿನ ನೈವೇದ್ಯದ ಭೋಜನವನ್ನು ಮಾಡಿಸುವುದರಿಂದ ಭಗವಂತನಲ್ಲಿ ಅಪರಾಧವನ್ನು ಮಾಡಿದವನಾದರೂ ಮೋಕ್ಷ ಪದವಿಗೆ ಅಧಿಕಾರಿಯಾಗುವನು. ಮಹಾವಿಷ್ಣುವಿಗೆ ಸಮಾನವಾದ ಅನ್ಯ ದೈವವಿಲ್ಲ. ವಿಶಾಲ ನಗರಿಗೆ ಸದೃಶವಾದ ಪಟ್ಟಣವು ಮತ್ತೊಂದಿಲ್ಲ. ಸನ್ಯಾಸಿಗಳಿಗೆ ಸದೃಶರಾದ ಸತ್ಪಾತ್ರರು ಬೇರೊಬ್ಬರಿಲ್ಲ. ಋಷಿ ತೀರ್ಥಕ್ಕೆ ಸಮಾನವಾದ ತೀರ್ಥವು ಮತ್ತೊಂದು ಇಲ್ಲವೆಂಬುದು ನಿಶ್ಚಯವು. ಆ ಬದರಿಕಾಶ್ರಮದಲ್ಲಿ ನಿಂತು ಪುಣ್ಯವಂತರಾದ ಯಾವ ಮಾನವರು ಚಾತುರ್ಮಾಸ್ಯ ವ್ರತವನ್ನು ವಿದ್ಯುಕ್ತ ರೀತಿಯಿಂದ ನೆರವೇರಿಸುವರೋ ಅವರ ಅಪಾರವಾದ ಪುಣ್ಯದ ಪ್ರಭಾವವನ್ನು ಪೂರ್ತಿಯಾಗಿ ವಿವರಿಸಲು ಬ್ರಹ್ಮದೇವನಿಗೂ ಕೂಡ ಸಾಧ್ಯವಾಗಲಾರದು. ಈ ಕ್ಷೇತ್ರದಲ್ಲಿ ಸನ್ಯಾಸಿಗಳಿಗೆ ವಿಶೇಷವಾದ ಫಲವು ಲಭಿಸುವುದೆಂದು ಹೇಳಲ್ಪಟ್ಟಿರುವುದು. ವೇದಾಂತ ಶಾಸ್ತ್ರಗಳ ಶ್ರವಣದಿಂದ ಇತರ ಸ್ಥಳಗಳಲ್ಲಿ ಯಾವ ಫಲವು ಲಭಿಸುವುದೋ ಅದಕ್ಕೆ 10ರಷ್ಟು ಪುಣ್ಯವು ಈ ಸ್ಥಳದಲ್ಲಿ ಸನ್ಯಾಸಿಗಳಿಗೆ ಲಭಿಸುವುದು.
ಈ ಫಲವು ಭಿಕ್ಷುಕರಿಗೆ ಬದರಿಕಾಶ್ರಮದ ಕೇವಲ ದರ್ಶನ ಮಾತ್ರದಿಂದಲೇ ಉಂಟಾಗುವುದು. ಅವರು ವಿಶೇಷವಾಗಿ ಇಲ್ಲಿ ಚಾತುರ್ಮಾಸ್ಯವನ್ನು ಆಚರಿಸುವವರಾದರೆ ಖಂಡಿತವಾಗಿಯೂ ಕೈವಲ್ಯ ಪದವಿಗೆ ಭಾಗಿಗಳಾಗುವುದರಲ್ಲಿ ಸಂದೇಹವಿಲ್ಲ. ಪುತ್ರನಾದ ಷಡಾನನನೇ, ಸನ್ಯಾಸಿಗಳೆನಿಸಿದವರು ಮೂರ್ಖರಾಗಿರಲಿ, ಶರೀರ ಜಾಡ್ಯವುಳ್ಳವರಾಗಿರಲಿ, ಕೇವಲ ದಂಭಕ್ಕಾಗಿಯೇ ಕಾಷಾಯ ವಸ್ತ್ರಗಳನ್ನು ಧರಿಸಿದವರಾಗಿರಲಿ, ಎಲ್ಲರಿಗೂ ಆಯಾಸವಿಲ್ಲದೆಯೇ ಬದರಿ ಕ್ಷೇತ್ರದ ದರ್ಶನ ಮಾತ್ರದಿಂದಲೇ ಮೋಕ್ಷವು ಕರತಲಾಮಲಕದಂತೆ ನಿತ್ಯ ಸಿದ್ಧವಾಗಿರುವುದು. ಜ್ಞಾನಿಗಳಾಗಿರಲಿ ಅಜ್ಞಾನಿಗಳೇ ಆಗಿರಲಿ, ಸನ್ಯಾಸಿಗಳೆನಿಸಿದವರು ತಮ್ಮ ಆಶ್ರಮ ಧರ್ಮಗಳನ್ನು ನಿಯಮದಿಂದ ಪಾಲಿಸುತ್ತಾ ಮೋಕ್ಷದಲ್ಲಿ ಅಪೇಕ್ಷೆಯುಳ್ಳವರಾದರೆ ಅವಶ್ಯಕವಾಗಿ ಬದರಿಕಾಶ್ರಮವೆಂಬ ಕ್ಷೇತ್ರವನ್ನು ದರ್ಶಿಸಲೇಬೇಕು. ಯಾವ ಮಾನವನಾದರೂ ಪ್ರಸಂಗವಶದಿಂದಾದರೂ ಈ ಅಧ್ಯಾಯವನ್ನು ಕೇಳುವವರಾದರೆ ಅವನು ಸಹ ಸಕಲ ಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದಿ ವಿಷ್ಣು ಲೋಕದಲ್ಲಿ ಉತ್ತಮ ಸ್ಥಾನಗಳನ್ನು ಪಡೆದು ಪೂಜ್ಯನಾಗುವನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವಕಾರ್ತಿಕೇಯ ಸಂವಾದದಲ್ಲಿ ಬದರಿನಾಥ ದರ್ಶನ ಮಹಾತ್ಮ್ಯ ವರ್ಣನವೆಂಬ 5ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.